Hi dear students, how are you all? I hope you all doing good. I will take the science subject to the 8th standard. So now we will start the first chapter in the 8th standard, that is crop production and management. This chapter is all about the agricultural field. So it is quite easy to ಅಂಡರ್ಸ್ಟ್ಯಾಂಡ್ ಟು ಅಸ್. ಇದು ಫುಲ್ ಆಫ್ ಅಗ್ರಿಕಲ್ಚರಲ್ ಫೀಲ್ಡ್ಗೆ ರಿಲೇಟೆಡ್ ಆಗಿರೋವಂಥದ್ದು. ಸೊ ನಮಗೆ ಸ್ವಲ್ಪ ಈಸಿ ಆಗುತ್ತೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ, ಬಿಕಾಸ್ ಮ್ಯಾಕ್ಸಿಮಮ್ ನಮ್ಮ ಪೇರೆಂಟ್ಸ್ಗಳು ಮಾಡ್ತಾ ಇರೋ ಕೆಲಸ ಅಗ್ರಿಕಲ್ಚರಲ್ ಫೀಲ್ಡಲ್ಲಿ. ಸೊ ಇಟ್ ಈಸ್ ಕ್ವೈಟ್ ಈಸಿ. ಸೊ ನೆಕ್ಸ್ಟ್ ವಿ ವಿಲ್ ಸ್ಟಾರ್ಟ್ ದ ಚಾಪ್ಟರ್. Paheli and Bujo went to their uncle's house during summer vacation. Their uncle is a farmer. One day they saw some tools like kurfi, sickle, shovel, plow, etc. in the field. Here Paheli and Bujo, those are the two characters. They went to their uncle's house during the summer vacation. ಅವರು ಸಮ್ಮರ್ ವೆಕೇಷನ್ಸ್ಗೋಸ್ಕರ ಅವರ ಅಂಕಲ್ ಮನೆಗೆ ಹೋಗ್ತಾರೆ. ಹೋದಾಗ ಏನು ನೋಡ್ತಾರೆ? ದೇ ಸಾ ಸಮ್ ಇನ್ಸ್ಟ್ರೂಮೆಂಟ್ ಲೈಕ್ ಕುರ್ಫಿ, ಸಿಕ್ಕಲ್, ಶಾವೆಲ್, ಪ್ಲೋ ಎಕ್ಸೆಟ್ರಾ. ದೀಸ್ ಆರ್ ದ ಇನ್ಸ್ಟ್ರೂಮೆಂಟ್ಸ್ ವಿಚ್ ಯೂಸ್ ಇನ್ ದ ಫೀಲ್ಡ್. ಹೊಲದಲ್ಲಿ ಯೂಸ್ ಮಾಡುವಂತಹ ಥಿಂಗ್ಸ್ ಇವೆಲ್ಲ. ಕುರ್ಫಿ, ದೆನ್ ಸಿಕ್ಕಲ್ ಮೀನ್ಸ್ ಕುಡುಗೋಲು, ಶೋವೆಲ್ ಮೀನ್ಸ್ ಚಲಿಕೆ, ಪ್ಲೋನ ನೀವು ನೋಡಿರ್ತೀರ, ನೇಗಿಲು, ಇವನ್ನೆಲ್ಲ ನೋಡ್ತಾರೆ. ವೈ? ಬಿಕಾಸ್ ದೇರ್ ಅಂಕಲ್ ಈಸ್ ಎ ಫಾರ್ಮರ್. ಅವರ ಅಂಕಲ್ ಏನು ಮಾಡ್ತಾ ಇರ್ತಾರೆ? ಫಾರ್ಮರ್, ರೈತರಾಗಿರೋದ್ರಿಂದ ಈ ಎಲ್ಲ ಇನ್ಸ್ಟ್ರೂಮೆಂಟ್ ಅವರ ಫೀಲ್ಡಲ್ಲಿ ಇರುತ್ತೆ. ನೆಕ್ಸ್ಟ್, ಯು ಹ್ಯಾವ್ ಲರ್ನ್ ದಟ್ ಆಲ್ ಆರ್ಗನಿಸಮ್ಸ್ ರಿಕ್ವೈರ್ food. In the previous classes, we already learned that all the living beings need food. This is also one of the main characteristic of living being. ನಿಮಗೆ characteristics of living beings ಗೊತ್ತಿದೆ. So all living beings need food is also one of the main character. Plants can make their food themselves, and also you know that plants prepare their own food. They do not depend on the other ಲಿವಿಂಗ್ ಬೀಯಿಂಗ್ಸ್. ಓಕೆ, ನಿಮಗೆ ಎಲ್ಲ ಲಿವಿಂಗ್ ಬೀಯಿಂಗ್ಸ್ಗೂ ಫುಡ್ ಅವಶ್ಯಕತೆ ಇದೆ ಅಂತ ಗೊತ್ತಿದೆ. ಅದೇ ರೀತಿ ಪ್ಲ್ಯಾಂಟ್ಸ್ ಪ್ರಿಪೇರ್ ದೇರ್ ಓನ್ ಫುಡ್ ದೆಮ್ಸೆಲ್ವ್ಸ್. ಓಕೆ, ಯಾವ ರೀತಿ? ಕ್ಯಾನ್ ಯು ರೀಕಾಲ್ ಹೌ ಗ್ರೀನ್ ಪ್ಲ್ಯಾಂಟ್ಸ್ ಸಿಂಥಸೈಸ್ ದೇರ್ ಓನ್ ಫುಡ್? ನಿಮಗೆ ಗೊತ್ತಿದೆಯಾ ಗ್ರೀನ್ ಪ್ಲ್ಯಾಂಟ್ಸ್ ಯಾವ ರೀತಿ ಫುಡ್ನ ಪ್ರಿಪೇರ್ ಮಾಡ್ಕೊಳ್ಳುತ್ತೆ ಅಂತೇಳಿ? ನಾವು ಐ ವಿಲ್ ಶೋ ಒನ್ ಆಫ್ ದ ಪಿಕ್ಚರ್ ವಿಚ್ ಶೋಸ್ ದ ಪ್ಲ್ಯಾಂಟ್ಸ್ ಪ್ರಿಪೇರ್ ದೇರ್ ಓನ್ ಫುಡ್. See, observe the picture. This picture shows that plants use the sunlight. Okay, ಏನು ಮಾಡ್ತಾವವು? ಸನ್ಲೈಟ್, ಲೈಟ್ ಎನರ್ಜಿ ಯೂಸ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್, ಅಬ್ಸರ್ವ್ ಕಾರ್ಬನ್ ಡೈಆಕ್ಸೈಡ್. ದೇ ಯೂಸ್ ಕಾರ್ಬನ್ ಡೈಆಕ್ಸೈಡ್, ಮಿನರಲ್ಸ್ ಆ್ಯಂಡ್ ಆಲ್ಸೋ ವಾಟರ್. ವಾಟ್ ಈಸ್ ದ ಫೋಟೋಸಿಂಥಸಿಸ್ ಅಂದರೆ ಏನು ಹೇಳ್ತೀರಪ್ಪ ನೀವು? ಡೆಫಿನೇಷನ್ ಅಂದರೆ the process which the plants prepare their own food by using carbon dioxide, water and sunlight. This process is called as photosynthesis. Observe the picture carefully. ನಿಮಗೆ ಈ ಪಿಕ್ಚರ್ನ ಅಬ್ಸರ್ವ್ ಮಾಡಿದರೆ ಡೆಫಿನೇಷನ್ ಗೊತ್ತಾಗ್ಬಿಡುತ್ತೆ. ನೀವು ಇದನ್ನು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಆಲ್ರೆಡಿ ಕಲ್ತಿದ್ದೀರಾ. ನೋಡಿ ಇಲ್ಲಿ, ದೇ ಯೂಸ್ light energy, carbon dioxide, minerals and water. They release oxygen and sugar. This is the process of photosynthesis. Okay, ಈ ಫೋಟೋಸಿಂಥಸಿಸ್ ಅನ್ನೋ ಪ್ರೊಸೆಸ್ಸಿಂದ ಏನು ಮಾಡುತ್ತೆ? ಪ್ಲ್ಯಾಂಟ್ಸ್ ಪ್ರಿಪೇರ್ ದೇರ್ ಓನ್ ಫುಡ್. ಪ್ಲ್ಯಾಂಟ್ಸ್ ಆರ್ ಆಲ್ಸೋ ಲಿವಿಂಗ್ ಬೀಯಿಂಗ್ಸ್ನ ನಿಮಗೆ ಆಲ್ರೆಡಿ ಗೊತ್ತಿದೆ. ಲೈಕ್ ಅಸ್, ಪ್ಲ್ಯಾಂಟ್ ಆಲ್ಸೋ ನೀಡ್ ಫುಡ್. ಸೊ it prepare its own food, but human beings and other animals cannot prepare their own food. They depend upon the other plants or the other animals. Okay, animals including humans cannot make their own food. So where do animals get their food from? ಓಕೆ, ನಿಮಗೆ ಅನಿಮಲ್ಸ್ ಯಾವ ರೀತಿ ಫುಡ್ನ ಪ್ರಿಪೇರ್ ಮಾಡ್ಕೊಳ್ಳುತ್ತೆ ಅಂತ ನಾನು ನಿಮಗೆ ಇವಾಗ ಪಿಕ್ಚರ್ ಮುಖಾಂತರ ತೋರಿಸಿದೆ. ಬಟ್ ಹ್ಯೂಮನ್ ಬೀಯಿಂಗ್ಸ್ ಕ್ಯಾನಾಟ್ ಪ್ರಿಪೇರ್ ದೇರ್ ಓನ್ ಫುಡ್ ಅಂತಲೂ ಹೇಳಿದೆ. ಸೊ ಹೌ ದೇ ಗೆಟ್ ದೇರ್ ಫುಡ್? ಎಲ್ಲಿಂದ ಬರುತ್ತೆ ಅವಕ್ಕೆ ಫುಡ್ಡು?
ಸೊ ನಿಮಗೆ ಈ ಚಾಪ್ಟರ್ ಇಟ್ಟಿರೋದೇ ಅದಕ್ಕೋಸ್ಕರ. ಆಲ್ ದ ಲಿವಿಂಗ್ ಬೀಯಿಂಗ್ಸ್ ನೀಡ್ ಫುಡ್, ಹ್ಯೂಮನ್ ಬೀಯಿಂಗ್ಸ್, ಅನಿಮಲ್ಸ್, ಪ್ಲ್ಯಾಂಟ್ಸ್ ಅಲ್ವಾ. ಸೊ ಈ ಎಲ್ಲ ಹ್ಯೂಮನ್ ಬೀಯಿಂಗ್ಸ್ಗೆ, ಅನಿಮಲ್ಸ್ಗೆ ಫುಡ್ನ ಪ್ರೊವೈಡ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಮ್ಯಾನೇಜ್ ದ ಕ್ರಾಪ್ ವೆರಿ ನೀಟ್ಲಿ ಆ್ಯಂಡ್ ಪ್ರೊಡ್ಯೂಸ್ ದ ಮೋರ್ ಆ್ಯಂಡ್ ಮೋರ್ ಕ್ರಾಪ್ಸ್. ಸೊ ಹೌ ಟು ಮ್ಯಾನೇಜ್ ದ ಕ್ರಾಪ್ಸ್ ಅಂತ ನಿಮಗೆ ಈ ಲೆಸನ್ನಲ್ಲಿ ಕೊಟ್ಟಿದ್ದಾರೆ. ಸಿ, ಬಟ್ ಫಸ್ಟ್ ಆಫ್ ಆಲ್ ವೈ ಡು ವಿ ಹ್ಯಾವ್ ಟು ಈಟ್ ಫುಡ್? ಓಕೆ, ನಮಗೆಲ್ಲ ಫುಡ್ ಬೇಕು ಅಂತ ಗೊತ್ತಾಯಿತು. ಬಟ್ ಫಸ್ಟ್ ನಮಗೆ ಏನಕ್ಕೆ ಫುಡ್ ಬೇಕು ಅಂತೇಳಿ ತಿಳ್ಕೊಬೇಕು. ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಯು ಆಲ್ರೆಡಿ ನೋ ದಟ್ ಎನರ್ಜಿ ಫ್ರಮ್ ದ ಫುಡ್ ಈಸ್ ಯುಟಿಲೈಸ್ಡ್ ಬೈ ಆರ್ಗಾನಿಸಮ್ಸ್ ಫಾರ್ ಕ್ಯಾರಿಂಗ್ ಔಟ್ their various body functions such as digestion, respiration and excretion. We get our food from plants or animals or both. ಏನಕ್ಕೆ ಬೇಕು ಎನರ್ಜಿ? we need energy, so we get that energy from the food. That's why we need food. ನಮಗೆ ಎನರ್ಜಿ ಬೇಕು. ಎನರ್ಜಿ ಎಲ್ಲಿಂದ ಸಿಗುತ್ತೆ? ಇಟ್ಸ್ ಕಮ್ ಫ್ರಮ್ ದ ಫುಡ್. ಸೊ ನಮಗೆ ಫುಡ್ಡು ಅವಶ್ಯಕತೆ ಇದೆ. ಸೊ ಫುಡ್ ಎಲ್ಲಿಂದ ಬರುತ್ತೆ? ಅದನ್ನು ನೀಟಾಗಿ ಏನು ಮಾಡಬೇಕು? ಬೆಳಿಬೇಕು, ಮ್ಯಾನೇಜ್ಮೆಂಟ್ ಮಾಡಬೇಕು, ಅದನ್ನು ಪ್ರೊಡಕ್ಷನ್ನ ನೀಟಾಗಿ ನಾವು ತೆಗಿಬೇಕು. ಸೊ ವಿ ಗೆಟ್ ಅವರ್ ಫುಡ್ ಫ್ರಮ್ ಪ್ಲ್ಯಾಂಟ್ಸ್. ನಾವು ಪ್ಲ್ಯಾಂಟ್ಸ್ ಮೇಲೆ ಡಿಪೆಂಡ್ ಆಗ್ತೀವಿ ಅಥವಾ ಅದರ್ ಅನಿಮಲ್ ಮೇಲೆ ಡಿಪೆಂಡ್ ಆಗ್ತೀವಿ, ಆರ್ ಬೋತ್ ದ plants and animals. In order to provide food for a large population, regular production, proper management and distribution is necessary. ಓಕೆ, ಈ ನಮ್ಮ ದೇಶದಲ್ಲಿ ಎಷ್ಟೊಂದು ಪಾಪ್ಯುಲೇಷನ್ ಇದೆ ಅಂತ ನಿಮಗೆ ಗೊತ್ತಿದೆ. ಈ ಎಲ್ಲ ಪಾಪ್ಯುಲೇಷನ್ಗೆ, ಈ ಎಲ್ಲ ಜನಸಂಖ್ಯೆಗೆ ಫುಡ್ನ ಪ್ರೊವೈಡ್ ಮಾಡಬೇಕು ಅಂದರೆ ಏನು ಮಾಡಬೇಕು? ರೆಗ್ಯುಲರ್ ಪ್ರೊಡಕ್ಷನ್, ಪ್ರಾಪರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಈಸ್ ನೆಸೆಸರಿ. ನೀಟಾಗಿ ಏನು ಮಾಡಬೇಕು? ಪ್ರೊಡ್ಯೂಸ್ ಮಾಡಬೇಕು, ಆಮೇಲೆ ಅದನ್ನು ಮ್ಯಾನೇಜ್ಮೆಂಟ್ ಮಾಡಬೇಕು, ನೆಕ್ಸ್ಟು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಿದರೆ ಮಾತ್ರ ಇರೋ ಅಂತಹ ಪಾಪ್ಯುಲೇಷನ್ಸ್ಗೆ ಫುಡ್ನ ಪ್ರೊವೈಡ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟ್, ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್. ಸಿ, ಟಿಲ್ 10,000 BCE. BCE stands for before Christ era. Okay, up to 10,000 BCE people were nomadic. ಏನಾಗಿದ್ರು ಅವರು? ನೊಮ್ಯಾಡಿಕ್ ಮೀನ್ಸ್ ಅವ್ರು ಒಂದು ಕಡೆ ಇರ್ತಾ ಇರಲಿಲ್ಲ. ದೇ ವರ್ ವಾಂಡರಿಂಗ್ ಇನ್ ಗ್ರೂಪ್ಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಇನ್ ಸರ್ಚ್ ಆಫ್ ಫುಡ್ ಆ್ಯಂಡ್ ಶೆಲ್ಟರ್. ಫುಡ್ ಮತ್ತು ಶೆಲ್ಟರ್ಗೋಸ್ಕರ ಸರ್ಚ್ ಮಾಡ್ಕೊಂಡವರು ಒಂದು ಪ್ಲೇಸಿಗಿಂದ ಇನ್ನೊಂದು ಪ್ಲೇಸ್ಗೆ ಏನು ಮಾಡ್ತಾಯಿದ್ರು? ಅಲೆದಾಡ್ತಾ ಇದ್ರು. ದೇ ಏಟ್ ರಾ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆ್ಯಂಡ್ ಸ್ಟಾರ್ಟೆಡ್ ಹಂಟಿಂಗ್ ಅನಿಮಲ್ಸ್ ಫಾರ್ ಫುಡ್. ಫಸ್ಟ್ಲಿ ದೇ ಏಟ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಹಸಿ ತರಕಾರಿಗಳು ಮತ್ತು ಹಸಿ ಹಣ್ಣುಗಳನ್ನು ತಿಂತಾ ಇದ್ರು. ಆಫ್ಟರ್ ದಟ್ ಸ್ವಲ್ಪ ಅವರಿಗೆ ಬುದ್ಧಿ ಬೆಳವಣಿಗೆ ಆದಮೇಲೆ ದೇ ಸ್ಟಾರ್ಟೆಡ್ ಹಂಟಿಂಗ್, ಬೇಟೆ ಆಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಬೇಟೆ ಆಡಿಬಿಟ್ಟು ಅಲ್ಲಿ ಸಿಕ್ಕಂತಹ ಅನಿಮಲ್ಸ್ನ ಫುಡ್ಡಾಗಿ ಯೂಸ್ ಮಾಡ್ತಾ ಇದ್ರು. ನೆಕ್ಸ್ಟ್, ಲೇಟರ್ ದೇ ಕುಡ್ ಕಲ್ಟಿವೇಟ್ ಲ್ಯಾಂಡ್ ಆ್ಯಂಡ್ ಪ್ರೊಡ್ಯೂಸ್ ರೈಸ್. ಇನ್ನೂ ಒಂದು ಸ್ವಲ್ಪ ಅವರಿಗೆ ಜ್ಞಾನ ಬೆಳೆದಾದ್ಮೇಲೆ ಏನು ಮಾಡಿದರು? ದೇ ಸ್ಟಾರ್ಟೆಡ್ ಕಲ್ಟಿವೇಷನ್, ಅಂದರೆ ವ್ಯವಸಾಯನ ಸ್ಟಾರ್ಟ್ ಮಾಡಿದರು. ವ್ಯವಸಾಯ ಸ್ಟಾರ್ಟ್ ಮಾಡಿಬಿಟ್ಟು ದೇ ಪ್ರೊಡ್ಯೂಸ್ ರೈಸ್, ವೀಟ್ ಆ್ಯಂಡ್ ಅದರ್ ಫುಡ್ ಕ್ರಾಪ್ಸ್. ದಸ್ ವಾಸ್ ಬಾರ್ನ್ ಅಗ್ರಿಕಲ್ಚರ್. ಅವರು ರೈಸ್ ಮತ್ತು ವೀಟ್ ಮತ್ತು ಅದರ್ ಫುಡ್ ಐಟಮ್ಸ್ನ ಬೆಳೆದಾಗ ಅಲ್ಲಿಂದ ಏನು ಸ್ಟಾರ್ಟ್ ಆಯ್ತಪ್ಪ ಅಂದರೆ ಅಗ್ರಿಕಲ್ಚರ್ ಸ್ಟಾರ್ಟ್ ಆಯಿತು. ಅದಕ್ಕೂ ಮುಂಚೆ ಏನು ಮಾಡ್ತಾಯಿದ್ರು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ವೆನ್ plants of the same kind are cultivated at one place on a large scale, it is called a crop. So this is the definition of crop. When plants of the same kind are cultivated at one place on a large scale, it is called a crop. ಲಾರ್ಜ್ ನಂಬರಲ್ಲಿ ಏನು ಮಾಡ್ತಾರೆ? ಜಾಸ್ತಿ ಕ್ರಾಪ್ಸ್ನ ಒಂದೇ ಫೀಲ್ಡಲ್ಲಿ ಬೆಳೆಯೋದಕ್ಕೆ ಕ್ರಾಪ್ ಅಂತೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್, ನೀವು ಯಾವುದಾದ್ರೂ ಒಂದು ರಾಗಿ ಫೀಲ್ಡ್ನ ನೋಡಿ ಅಥವಾ ವೀಟ್ ಫೀಲ್ಡ್ನ ನೋಡಿ, ಅಲ್ಲಿ ದೆರ್ ಈಸ್ ಎ ಲಾರ್ಜ್ ನಂಬರ್ ಆಫ್ wheat plants, so that is wheat crop. For example, crop of wheat means that all the plants grown in a field are that of wheat. ಇವಾಗ ನಾವು ಒಂದು ಕ್ರಾಪ್ ಆಫ್ ವೀಟ್ ಅಂತ ಕರಿಬೇಕು ಅಂದರೆ ಆ ಫೀಲ್ಡಲ್ಲಿ ಫುಲ್ ಆಫ್ ವೀಟ್ ಕ್ರಾಪ್ಸ್ ಇರಬೇಕು. ಓಕೆ, ಯು ಆಲ್ರೆಡಿ ನೋ ದಟ್ ಕ್ರಾಪ್ಸ್ ಆರ್ ಆಫ್ ಡಿಫ್ರೆಂಟ್ ಟೈಪ್ಸ್ ಲೈಕ್ ಸಿರಿಯಲ್ಸ್, ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್.
These can be classified on the basis of the season in which they grow. ಓಕೆ, ನೀವು ಪ್ರೀವಿಯಸ್ ಕ್ಲಾಸಸಲ್ಲಿ ಆಲ್ರೆಡಿ ಈ ಸಿರಿಯಲ್ಸ್ ಆಗಿರ್ಬೋದು, ಪಲ್ಸಸ್, ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್, ಕ್ಲಾಸಿಫಿಕೇಶನ್ ಆಫ್ ಫುಡ್ನ ನೋಡಿದ್ದೀರಾ. ಅದೇ ಥರ ಇಲ್ಲಿ ಏನು ಮಾಡಿದ್ದಾರೆ, ಆನ್ ದ ಬೇಸಿಸ್ ಆಫ್ ದ ಸೀಸನ್, ಅವು ಯಾವ ಸೀಸನ್ನಲ್ಲಿ ಬೆಳೆಯುತ್ತೆ ಅನ್ನೋದ್ರ ಮೇಲೆ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಓಕೆ, India is a vast country. The climatic conditions like temperature, humidity and rainfall vary from one region to another. Okay, India is a very big country, you already know that. So ಎಲ್ಲ ಸ್ಟೇಟ್ಗಳಲ್ಲೂ ಕೂಡ ಒಂದೇ ರೀತಿ ಕ್ಲೈಮೇಟ್ ಇರೋದಿಲ್ಲ, ಒಂದೇ ರೀತಿ ಟೆಂಪರೇಚರ್ ಇರೋದಿಲ್ಲ. ಇಟ್ ಈಸ್ ಚೇಂಜಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಓಕೆ, ಫಾರ್ ಎಕ್ಸಾಂಪಲ್, ಇವಾಗ ನಾವು ಕರ್ನಾಟಕದಲ್ಲಿದ್ದೀವಿ, ಇಲ್ಲಿರೋ ಅಂತಹ ಟೆಂಪ್ರೇಚರ್ ಇವಾಗ ಇನ್ನೊಂದು ಸ್ಟೇಟಿಗೆ ಹೋದಾಗ ಅಲ್ಲಿ ಇರೋದಿಲ್ಲ. ಸೊ ಏನಾಗುತ್ತೆ, ದೇರ್ ಈಸ್ ಎ ವೇರಿ ಇನ್ ದ ಕ್ರಾಪ್ಸ್, ಅಲ್ಲಿ ನಾವು ಬೆಳೆಯುವಂಥ ಕ್ರಾಪ್ಸ್ ಕೂಡ ಏನಾಗಿರುತ್ತೆ, ಚೇಂಜಸ್ ಆಗಿರುತ್ತೆ. ಹ್ಯೂಮಿಡಿಟಿ, ವಾಟ್ ಈಸ್ ಹ್ಯೂಮಿಡಿಟಿ? ಹ್ಯೂಮಿಡಿಟಿ ಮೀನ್ಸ್ ದ ಅಮೌಂಟ್ ಆಫ್ ವಾಟರ್ ವೇಪರ್ ಪ್ರೆಸೆಂಟ್ ಇನ್ ದ ಏರ್ ಒಳಗಡೆ ಮಿಕ್ಸ್ ಆಗಿರುವಂತಹ ವಾಟರ್ ವೇಪರ್, ದಟ್ ಈಸ್ ಕಾಲ್ಡ್ ದ ಹ್ಯೂಮಿಡಿಟಿ. ಹ್ಯೂಮಿಡಿಟಿ ಕೂಡ ಚೇಂಜ್ ಆಗಿರುತ್ತೆ. ಓಕೆ, ನೆಕ್ಸ್ಟ್, ಅಕಾರ್ಡಿಂಗ್ಲಿ there is a rich variety of crops grown in different parts of the country. Despite this diversity, two broad cropping patterns can be identified. These are, ಇಲ್ಲಿ ನಿಮಗೆ ಟೂ ಟೈಪ್ಸ್ ಆಫ್ ಕ್ರಾಪ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ದೋಸ್ ಆರ್ ಖರೀಫ್ ಕ್ರಾಪ್ಸ್, ರಾಬಿ ಕ್ರಾಪ್ಸ್. ಯಾವ ಬೇಸಿಸ್ ಮೇಲೆ? ಆನ್ ದ ಬೇಸಿಸ್ ಆಫ್ ದ ಸೀಸನ್ ವೆನ್ ದೇ ಗ್ರೋ. ಅವು ಯಾವ ಸೀಸನ್ನಲ್ಲಿ ಗ್ರೋ ಆಗುತ್ತೆ, ಯಾವ ಸೀಸನ್ನಲ್ಲಿ ಕ್ರಾಪ್ನ ಪ್ರೊಡ್ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಟೂ ಪಾರ್ಟ್ಸ್ ಆಗಿ ಅಥವಾ ಟೂ ಟೈಪ್ಸ್ ನಿಮಗೆ ಹೇಳಿದ್ದಾರೆ. ದೋಸ್ ಆರ್ ಖರೀಫ್ ಕ್ರಾಪ್ಸ್ ಆ್ಯಂಡ್ ರಾಬಿ ಕ್ರಾಪ್ಸ್. ಸಿ, ವಾಟ್ ಆರ್ ಖರೀಫ್ ಕ್ರಾಪ್ಸ್? The crops which are sown in the rainy season are called kharif crop. The rainy season in India is generally from June to September. Paddy, maize, soyabean, groundnut and cotton are kharif ಕ್ರಾಪ್ಸ್. ಇವಾಗ ನಾನು ಸೀಸನ್, ಯಾವ ಸೀಸನಲ್ಲಿ ಬೆಳೆಯುತ್ತೆ ಅನ್ನೋದ್ರ ಮೇಲೆ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಅಂತ ಹೇಳಿದೆ. ಫಸ್ಟ್ ಒನ್ ಈಸ್ ಖರೀಫ್ ಕ್ರಾಪ್. ದ ಕ್ರಾಪ್ಸ್ ವಿಚ್ ಆರ್ ಸೋನ್ ಇನ್ ದ ರೈನಿ ಸೀಸನ್. ಅವನ್ನ ರೈನಿ ಸೀಸನ್ನಲ್ಲಿ ಏನು ಮಾಡ್ತಾರೆ, ಬಿತ್ತುತ್ತಾರೆ. ರೈನಿ ಸೀಸನ್ನಲ್ಲಿ ಬಿತ್ತುವಂತಹ ಬೆಳೆಗೆ ಏನಂತ ಕರಿತೀವಿ, ಖರೀಫ್ ಕ್ರಾಪ್ಸ್ ಅಂತೇಳಿ ಕರಿತೀವಿ. ದ ರೈನಿ ಸೀಸನ್ ಇನ್ ಇಂಡಿಯಾ ಈಸ್ ಜನರಲಿ ಫ್ರಮ್ ಜೂನ್ ಟು ಸೆಪ್ಟೆಂಬರ್. ನಮ್ಮ ಇಂಡಿಯಾದಲ್ಲಿ ರೈನಿ ಸೀಸನ್ ಯಾವ ಮಂತಿಂದ ಯಾವ ಮಂತಿಗೆ ಇರುತ್ತೆ ಅಂದರೆ June to September. The examples of kharif crops are paddy, maize, soyabean, groundnut and cotton are kharif crops. This is the definition of kharif crops and the examples of the kharif crops. Next, the second one is rabi crops. The crops grown in the winter season. ಇವಾಗ ಖರೀಫ್ ಅಂದರೆ ಮಳೆಗಾಲದಲ್ಲಿ ಹಾಕುವಂತಹ ಏನದು ಕ್ರಾಪ್ಸ್. ರಾಬಿ ಕ್ರಾಪ್ಸ್ ಅಂದರೆ ಇವನ್ನ ವಿಂಟರ್ ಸೀಸನ್, ಚಳಿಗಾಲದಲ್ಲಿ. ಇನ್ ಜನರಲಿ ಅಕ್ಟೋಬರ್ ಟು ಮಾರ್ಚ್ ಆರ್ ಕಾಲ್ಡ್ ಅಕ್ಟೋಬರ್ ಟು ಮಾರ್ಚಲ್ಲಿ ಏನಾಗಿರುತ್ತೆ, ವಿಂಟರ್ ಸೀಸನ್ ಇರುತ್ತೆ. ಸೊ ಈ ಅಕ್ಟೋಬರ್ ಟು ಮಾರ್ಚಲ್ಲಿ ಸೋ ಮಾಡುವಂತಹ ಒಂದು ಕ್ರಾಪಿಗೆ ರಾಬಿ ಕ್ರಾಪ್ ಅಂತೇಳಿ ಕರಿತೀವಿ. ದ ಕ್ರಾಪ್ಸ್ ಗ್ರೋನ್ ಇನ್ ವಿಂಟರ್ ಸೀಸನ್ ಆರ್ ಕಾಲ್ಡ್ ರಾಬಿ ಕ್ರಾಪ್ಸ್. ಎಕ್ಸಾಂಪಲ್ಸ್ ಆಫ್ ರಾಬಿ ಕ್ರಾಪ್ಸ್ ಆರ್ ವೀಟ್, ಗ್ರಾಮ್, ಪೀ, mustard and linseed. These are the examples of rabi crops. Okay, ನಿಮಗೆ ಹೋಮ್ವರ್ಕ್ ಏನಪ್ಪ ಅಂದರೆ ವಾಟ್ ಆರ್ ಕ್ರಾಪ್ಸ್ ನೀಟಾಗಿ ನೀವು ನೋಟ್ ಮಾಡ್ಕೊಳ್ಳಿ. ನಾನು ಏನು ಕ್ವಶನ್ ಕೊಡ್ತೀನಿ ಅಂತೇಳಿ ನಿಮಗೆ ಆಲ್ರೆಡಿ ಆವಾಗಲೇ ನಾನು ಹೇಳಿದೆ ಡೆಫಿನೇಷನ್ ಆಫ್ ಕ್ರಾಪ್ಸ್. ವಾಟ್ ಆರ್ ಕ್ರಾಪ್ಸ್? ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಈಸ್ ವಾಟ್ ಆರ್ ಖರೀಫ್ ಕ್ರಾಪ್ಸ್? ಗಿವ್ ಆ್ಯನ್ ಎಕ್ಸಾಂಪಲ್ಸ್. ಸೆಕೆಂಡ್ ಕ್ವಶನ್ ಈಸ್ ವಾಟ್ ಆರ್ ಖರೀಫ್ ಕ್ರಾಪ್ಸ್? Give an example. Third question is what are rabi crops? Give an examples. Okay, third question is what are rabi crops? Give an examples. Okay, these are the three questions. ನೀವು ನೀಟಾಗಿ ಹೋಮ್ವರ್ಕ್ ಬರೆದುಬಿಟ್ಟು ವಾಟ್ಸಪ್ ಮಾಡಬೇಕು. ಓಕೆ, ಬಿಸೈಡ್ಸ್ ದೀಸ್ ಪಲ್ಸಸ್ ಆ್ಯಂಡ್ ವೆಜಿಟೇಬಲ್ಸ್ ಆರ್ ಗ್ರೋನ್ ಡ್ಯೂರಿಂಗ್ ಸಮ್ಮರ್ ಅಟ್ ಮೆನಿ ಪ್ಲೇಸಸ್. ಈ ಬೆಳೆಗಳ ಜೊತೆಗೆ ಏನೇನು ಬೆಳೀತಾರೆ, ಪಲ್ಸಸ್ಸು, ವೆಜಿಟೇಬಲ್ಸ್ ಕೂಡ ಬೆಳೀತಾ ಹೋಗ್ತಾರೆ. ನಾವು ಐ ವಿಲ್ ಶೋ ಸಮ್ ಪಿಕ್ಚರ್ಸ್ ವಿಚ್ ಆರ್ ಖರೀಫ್ ಆ್ಯಂಡ್ ರಾಬಿ ಕ್ರಾಪ್ಸ್.
ಅಬ್ಸರ್ವ್ ಮಾಡಿ. ಸಿ ದೀಸ್ ಆರ್ ದ ಖರೀಫ್ ಕ್ರಾಪ್ಸ್: ರೈಸ್, ಕಾರ್ನ್, ಸೋಯಾಬೀನ್, ಶುಗರ್ ಕೇನ್, ಗ್ರೌಂಡ್ನಟ್, ಕಾಟನ್. These are the kharif crops and these are the rabi crops: wheat, oat, chickpea and mustard, almond, ಬ್ರೊಕೊಲಿ. ದೀಸ್ ಆರ್ ದ ರಾಬಿ ಕ್ರಾಪ್ಸ್. ನಿಮಗೆ ಇವಾಗ ರಾಬಿ ಕ್ರಾಪ್ಸ್ ಮತ್ತು ಖರೀಫ್ ಕ್ರಾಪ್ಸ್ ಅಂದರೆ ಏನು ಮತ್ತು ಎಕ್ಸಾಂಪಲ್ಸ್ ಎಲ್ಲ ಗೊತ್ತಾಗಿದೆ. ನಾನು ಕೊಟ್ಟಿರೋ ಅಂತಹ ಕ್ವಶನ್ಸ್ನ ನೀಟಾಗಿ ಕೇಳಿಸ್ಕೊಂಡು ವಿಡಿಯೋನ ನೋಡಿಬಿಟ್ಟು ಆನ್ಸರ್ ಮಾಡಿಬಿಟ್ಟು ಫೋಟೋ ತೆಗೆದು ವಾಟ್ಸಪ್ ಮಾಡಿ. ಥ್ಯಾಂಕ್ ಯು.